ಆಗಿರ್ತಕ್ಕಂಥ ಮುಖ್ಯವಾಗಿ ಶಾಲಾ ಹೆಡ್ ಮಾಸ್ಟರ್ಸ್, ಗುಡುಪಲ್ಲಿ ಸ್ಕೂಲ್ ಹೆಡ್ ಮಾಸ್ಟರ್ಸ್, ಮತ್ತೆ ಇಲ್ಲಿ ತಿನ್ಮಿಟೆ MG ಸರ್ ಅವರು, ಮತ್ತೆ ಇಲ್ಲಿ ಕ್ಲಸ್ಟರ್ ಈಗ ತಾನೇ ಸರ್ ಮಾತಾಡಿದ್ರಲ್ಲ ಅವರು, ಮತ್ತೆ ಇಲ್ಲಿ ವೇದಿಕೆ ಮೇಲೆ ಸೇರ್ತಕ್ಕಂಥ ಎಲ್ಲ ಹಿರಿಯ ಗಣ್ಯರು, ಅಬ್ದುಲ್ ಖಾದರ್ ಅಂಕರ್ ಅವರು, ನರಸಿಂಹಣ್ಣ ಅವರು, ಆಮೇಲೆ ನಮ್ ಶಫಿ ಅವರು, ಗೌಡ್ರು, ಎಲ್ರಿಗೂ ವೆಂಕಟರಾಮ್ ರೆಡ್ಡಿ ಅಂಕಲ್ ಅವರು, ಶಂಕರಣ್ಣ ಅವರು, ದಯವಿಟ್ಟು ಹೆಸರುಗಳು ನಾನು ಹೇಳಿಲ್ಲ ಅಂತಂದ್ರೆ ಅನ್ಯತಾ ಭಾವಿಸ್ಕೋಬೇಡಿ. ಯಾಕಂದ್ರೆ ನಮ್ ತಂದೆಗಿರೋ ಅಷ್ಟು ಜ್ಞಾಪಶಕ್ತಿ ನನ್ಗಿಲ್ಲ ಹೇಳ್ಬೇಕಾದ್ರೆ. ಅಂದ್ರೆ ಅವ್ರಿಗೆ ಅದೇ ಇದಿರೋದು ಹೇಳ್ಬೇಕಾದ್ರೆ. ನಾನು ಅದೇ ಪೇಷನ್ಸ್ ಬಂದ್ರೆ ಅವ್ರನ್ನ ಗುರ್ತಿಸ್ತೀನಿ, ಮಾತಾಡ್ತೀನಿ. ನನ್ ವೃತ್ತಿ ಹಂಗಿತ್ತು, ಅವ್ರ ವೃತ್ತಿ ಹೆಂಗಿದೆ. ಬಟ್ ಇವಾಗ ಅದನ್ನು ಅಭ್ಯಾಸ ಮಾಡ್ಕೊಂತಿದೀನಿ, ಯಾವ ಊರಿಗೆ ಬಂದ್ರೆ ಯಾರು ಏನು ಅಂತಂತೆ. ಈಗ ಇಲ್ಲಿ ಗುಡುಪಲ್ಲಿ ಅಂತಂತಂದ್ರೆ ಅಬ್ದುಲ್ ಖಾದರ್ ಅಂಕರ್ ಅವರು, ಶಫಿ ಅವರು, ಹರೀಶ್ ಗೌಡ್ರು, ನರಸಿಂಹಣ್ಣ ಅವರು. ನರಸಿಂಹಣ್ಣ ಏನಿಲ್ಲ, ಏನಿದ್ದಕ್ಕೂ ಕಾಲ್ ಮಾಡಿ ಹೇಳ್ತೀನಿ ಮುಂಚೆನೆ, ಹಿಂಗಿದೆ. ಬಟ್ ಅಂತಂದ್ರೆ ನಾನು ಏನೇನು ರಾಜಕೀಯ ಕಾರ್ಯಕ್ರಮ ಅಂತ ಜನರಲ್ ಆಗಿ ಹಿಂಗೆ ಈ ಊರಿಗೆ ಬರ್ತಿದೀನಿ, ಹೆಂಗೆ ಏನಿದ್ದೀರಾ, ಎಲ್ಲಿದ್ದೀರಾ, ಏನು ಅಂತ ಅಷ್ಟೇ ವಿನಃ ಬೇರೆ ಇನ್ಯಾವ್ದು ಉದ್ದೇಶದಿಂದ ಅಂತಲ್ಲ. ಆಮೇಲೆ ಮುಖ್ಯವಾಗಿ ಇವತ್ತು ಮೇನ್ ನನ್ಗೆ ಯಾರು ಪಿಲ್ಲರ್ ಆಗಿರ್ತಕ್ಕಂತ ಅವರು ನಮ್ಮ ಬಾಲಕೃಷ್ಣ, ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ನನ್ನ ಸಹೋದರ ಬಾಲಕೃಷ್ಣ. ಏನಿದ್ರು ನಮ್ಮ ತಂದೆ ದತ್ತುಪುತ್ರ. ಅವನು ಯಾವತ್ತು ಹೇಳೋನು, ಇಲ್ಲ ಅಕ್ಕ, ನಾವ್ ಯಾವ್ದೊಂದು ಮಾಡಿದ್ರು ನಿಮ್ಮ ನೇತೃತ್ವದಲ್ಲೇ ನಡಿಬೇಕು, ಎಲ್ಲ ಇದ್ ಮಾಡ್ಬೇಕು. ಆಮೇಲೆ ಟ್ರಸ್ಟಿನ ಎಲ್ಲ ಸದಸ್ಯರು, ಬೈಶಪ್ಪಣ್ಣ ಆಗಿರ್ಬೋದು, ಚಿನ್ನಿ, ಅಫ್ಸರು, ಎಲ್ರು ಟೀಮ್ ಮೆಂಬರ್ಸ್ ಎಲ್ರು ಯಾವತ್ತು ನನ್ನ ಜೊತೆಗೆ ಇರ್ತಾರೆ. ಆಮೇಲೆ ಮುಖ್ಯವಾಗಿ ಇವತ್ತು ಆಮೇಲೆ ಮಾಧ್ಯಮದ ಒಂದು ಟೀಮ್ ಅವ್ರಿಗೆ ವಂದನೆಗಳು ಸಲ್ಲಿಸುತ್ತಾ, ಮಕ್ಕಳು ಮೇನ್ ಇವತ್ತು ಅವ್ರಿಗೆ ಕಲಿಕಾ ಪಂಚಾಯತಿಯಲ್ಲಿ ಯಾರ್ಯಾರ್ದು ಏನೇನು ಹೆಂಗೆ ಅನ್ನೋದು ಹೇಳ್ಬೇಕಾದ್ರೆ ಇತ್ತೀಚೆಗೆ ಅಷ್ಟೇ ನಾನು ತುಂಬಾ ಕಾನ್ಸಂಟ್ರೇಟ್ ಮಾಡ್ತಿರೋದು. ಯಾಕಂದ್ರೆ ಯಾರ ಕೆಲಸ ಏನು ಆಯ್ತಂದ್ರೆ, ಯಾಕಂದ್ರೆ ಕೆಲವು ನನ್ಗೆ ಕಾಲ್ಸ್ ಬರ್ತಿರ್ತವೆ, ಏನು ಅಂತಂದ್ರೆ ಅಕ್ಕ ಅದಾಗ್ಬೇಕು ಇದಾಗ್ಬೇಕು ಅಂತ. ಅವಾಗ ಅವ್ರ ಹೆಸರು ತಿಳ್ಕೊಂಡು ಇವ್ರದ್ದು ಇದು ಈ ವೃತ್ತಿನ ಅಂತ ತಿಳ್ಕೊಂಡು ನಾನು ಮಾತಾಡಿ ಅವ್ರಿಗೆ ಹೇಳ್ತಿರ್ತೇನೆ. ಮುಖ್ಯವಾಗಿ ಮಕ್ಕಳು ಇವತ್ತೇನಿದೆಯೋ ಫಸ್ಟ್ 7th ಸ್ಟ್ಯಾಂಡರ್ಡ್, ನಾನು ಲಾಸ್ಟ್ ಇಯರ್ ಬಂದಿದ್ದೆ ಈ ಸ್ಕೂಲ್ಗೆ. ಬಂದಾಗ ಅವಾಗ ಹೇಳ್ಬಿಟ್ಟು ಹೋಗಿದ್ದೆ, ಇಲ್ಲ ನೆಕ್ಸ್ಟ್ ಇಯರ್ ಜೂನ್ ಅಲ್ಲೇ ಬರ್ಬೇಕು, ಅವ್ರಿಗೆ ಏನಿದ್ರು ಕಲಿಕಾ ಸಾಮಗ್ರಿ ಅವತ್ತು ಕೊಡ್ಬೇಕು, ಸೊ ದಟ್ ಉಪಯೋಗ ಆಗತ್ತೆ ಅಂತ ಹೇಳ್ಬಿಟ್ಟು ಅಂತ. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಇಲ್ಲಿ 1ನೇ ಕ್ಲಾಸಿಂದ 7ನೇ ಕ್ಲಾಸ್ ವರ್ಗು ಇದ್ದೀರಾ ಮಕ್ಕಳು. ಒಂದು ಮಗುಗೆ ಒಂದು ಟೀಚರು 2 ಸೀಡ್ಸ್, 2 ಬೀಜ ಕೊಡತ್ತಂತೆ. ಆ 2 ಬೀಜನ ದಿನ ನೀವು ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು ಅಂತ. ಒಂದ್ ಮಗು ಏನ್ ಮಾಡುತ್ತೆ, ಡೈಲಿ ನೀರ್ ಹಾಕಿ ಅದನ್ನ ಬಿಸಿಲ್ಗಿಟ್ಟು ಕ್ಲೀನ್ ಆಗಿ ಇದ್ ಮಾಡತ್ತಂತೆ. ಇನ್ನೊಂದ್ ಮಗು ಅದಕ್ಕೆ ನೀರ್ ಹಾಕಲ್ಲ, ಸರಿಯಾಗಿ ಬಿಸಿಲ್ಗಿಡಲ್ಲ, ಇದೆಲ್ಲ ಮಾಡತ್ತಂತೆ. ನೀರ್ ಹಾಕಿ ಅದಕ್ಕೆ ಡೈಲಿ ಅದ್ರ ಮೇಲೆ ಇಂಟ್ರೆಸ್ಟ್ ತೋರಿಸಿ ಬೆಳೆಸೋ ಅಂತ ಬೀಜ ಚೆನ್ನಾಗಿ ಗಿಡವಾಗಿ ಬಂದು ಹೂ ಬಿಟ್ಟು ಹಣ್ಣು ಬಿಡತ್ತಂತೆ. ಅದೇ ಈ ಇನ್ನೊಂದು ಹುಡುಗ ಏನ್ ಮಾಡ್ತಾನೆ ಅಂದ್ರೆ ಅದನ್ನ ಬೆಳೆಸಲ್ಲ, ಹೇಳ್ಬೇಕಾದ್ರೆ ಅದು ಬರಲ್ಲ, ಯಾಕಂದ್ರೆ ಅದ್ರ ಮೇಲೆ ಕಾಳಜಿ ತೋರ್ಸಲ್ಲ. ಇದೇ ಸಣ್ಣ ಎಕ್ಸಾಂಪಲ್. ಏನು ಅಂತಂದ್ರೆ, ನೀವು ಡೈಲಿ ಬರ್ತೀರಾ ಸ್ಕೂಲ್ಗೆ, ಡೈಲಿ ನಿಮ್ಮ ಟೀಚರ್ಸ್ ಹೇಳ್ಕೊಟ್ಟಂಗೆ ಕ್ಲೀನ್ ಆಗಿ ಕಲ್ತು ಅವತ್ತಿಂದ ಅವತ್ತು ಕಲ್ತು ನಿಮ್ ಮೈಂಡ್ ಫ್ರೀ ಆಗಿ ಇಟ್ಕೊಂಡು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ನೀವಿನ್ ಮುಂದೆಗೆ ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗ್ತೀರಾ, ಒಳ್ಳೆ ವಿದ್ಯಾವಂತರಾಗ್ತೀರಾ. ಸೊ ಅದನ್ನ ನೀವು ಯೋಚನೆ ಮಾಡಿ ಇವತ್ತು ಈಗ ಈ ಕಲಿಕಾ ಸಾಮಗ್ರಿ ನಾವು ಏನ್ ಇದ್ ಮಾಡ್ತೀವೋ ಇದನ್ನ ಉಪಯೋಗಿಸ್ಕೊಳ್ಳಿ. ನಿಮ್ ಟೀಚರ್ಸ್ ಏನ್ ಬುಕ್ಸ್ ಕೊಡ್ತಾರೋ ಅದನ್ನೆಲ್ಲ ಡೈಲಿ ನೀವು ಅವತ್ತಿಂದ ಅವತ್ತು ಓದ್ಕೊಂಡು ಮಾರನೇ ದಿನ ಬಂದು ಅವ್ರು ಏನ್ ಹೇಳ್ತಾರೋ ನಿಮ್ಮ ಟೀಚರ್ಸ್ನ ಅದನ್ನ ಫಾಲೋ ಮಾಡ್ಕೊಂಡು ಇದ್ ಮಾಡೋದ್ರಿಂದ ನಿಮ್ಗೂ ಒಳ್ಳೇದು. ಆಮೇಲೆ ನೀವು ಒಂದ್ ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗ್ತೀರಾ. ನಾಳೆ ದಿನ ನೀವು ನನ್ನಂಗೆ ಈ ತರ ಈ ಜಾಗದಲ್ಲಿ ನಿಂತು ನೀವು ಏನೋ ಒಂದ್ ಸಹಾಯ ಮಾಡೋದಕ್ಕೆ ನಿಮ್ಗೂ ಅವಕಾಶ ಇರುತ್ತೆ. ಇಷ್ಟು ನಾನು ಹೇಳ್ತಾ ಇವತ್ತಿನ ಇದು, ಯಾಕಂತಂದ್ರೆ ನಮ್ ತಂದೆ ಪ್ರತಿಯೊಂದು ಊರಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ ಮಾಡಿದ್ದಾರೆ. ಈಗ ಬಾಲಕೃಷ್ಣ ಅವ್ರು ಹೇಳಿರ್ಬೋದು, ಹರೀಶ್ ಗೌಡ್ರು ಹೇಳಿದ್ದಾರೆ. ಬಟ್ ನನ್ ಕೈಲಿ ಅವ್ರು ಮಾಡೋ ಸರ್ವಿಸ್ ಮಾಡಕ್ ಆಗ್ಲಿಲ್ಲ ಅಂದ್ರು ಈಗ್ಲಿಂದ ನಾನು ಇಲ್ಲ, ಏನೋ ಒಂದ್ ಅಲ್ಪ ಕೆಲಸ ನಾನು ಮಾಡ್ಲೇಬೇಕು, ನನ್ ಕೈಲಿ ಆಗೋಷ್ಟು ಸಹಾಯ ನಾನು ಮಾಡ್ಬೇಕು ಅಂತ ಹೇಳಿ ಇವತ್ತಿನ ಎಜುಕೇಶನ್ನೇ ಮೇನ್ ಪಿಲ್ಲರ್ ಸೊಸೈಟಿಯಲ್ಲಿ. ಪ್ರತಿಯೊಬ್ಬರಿಗೂ ವಿದ್ಯಾವಂತರ ಆದ್ರೆ ನಾಳೆ ದಿನ ನಾವು ಒಳ್ಳೆ ಆರೋಗ್ಯವಾದ ಸೊಸೈಟಿನ ನೋಡ್ತೀವಿ. ಎಲ್ರಿಗೂ ನಾನು ಒಂದು ವೈದ್ಯಾಧಿಕಾರಿಣಿಯಾಗಿ ನಿಮ್ಗೆ ಹೇಳೋದೊಂದೇ, ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ, ಮೈಂಡ್ ನ ಕ್ಲೀನ್ ಆಗಿ ಇಟ್ಕೊಳ್ಳಿ, ನಿಮ್ಮ ಹೃದಯನ ಸ್ವಚ್ಛವಾಗಿ ಇಟ್ಕೊಂಡು ಕಾನ್ಸಂಟ್ರೇಟ್ ಮಾಡಿ ಆವತ್ತಿನ ದಿನ ಆವತ್ತಿನ ಪಾಠಗಳು ಏನಿದೆಯೋ ಓದಿ ಒಳ್ಳೆ ವಿದ್ಯಾವಂತರಾಗಿ ಪ್ರತಿಯೊಂದನ್ನ ಉಪಯೋಗಿಸ್ಕೊಳ್ಳಿ, ದುರುಪಯೋಗ ಪಡಿಸ್ಕೊಳಕ್ ಹೋಗ್ಬೇಡಿ. ಇಷ್ಟನ್ನ ನಾನು ಹೇಳ್ತಾ ಇವತ್ತು ನನ್ಗೆ ಇಲ್ಲಿ ಬಂದು ಈ ಜಾಗದಲ್ಲಿ ನಿಂತು ಇಷ್ಟು ಮಾತ್ರ ಅವಕಾಶ ಕೊಟ್ಟಿದ್ದಕ್ಕೆ ಇಲ್ಲೆಲ್ಲ ಹಿರಿಯರಿಗೂ, ಆಮೇಲೆ ನಮ್ಮ ಶಾಲೆಯ
ಎಂಟೈರ್ ಟೀಚಿಂಗ್ ಟೀಮ್ಗೆ ಮತ್ತೆ ಅಡಿಗೆ ಮಾಡುವಂತ ಸಿಬ್ಬಂದಿಗೆ, ಮಾಧ್ಯಮ ವರ್ಗದವ್ರಿಗೆ, ಈ ಊರಿನ ಜನತೆಗೆ ನಾನು ನಮಸ್ಕರಿಸುತ್ತಾ, ನಾನು ಮುಂದೇನು ಈ ದೇವ್ರು ಇದೇ ಶಕ್ತಿ ಕೊಡ್ಲಿ ಅಪ್ಪ, ಇನ್ನೂ ಒಂದ್ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡುವಂತದ್ದು ಅಂತ ಹೇಳಿ ನಿಮ್ಮೆಲ್ರಿಗೂ ನಮಸ್ಕರಿಸುತ್ತೇನೆ. ಥ್ಯಾಂಕ್ ಯು. ಭವಾನಿ ಮೇಡಮ್ ಅವರೇ ಹಾಗೂ ಊರಿನ ಗ್ರಾಮಸ್ಥರೇ ಹಾಗೂ ಶಾಲಾ ಶಿಕ್ಷಕರೇ ಹಾಗೂ ನನ್ನ ನೆಚ್ಚಿನ ಮಕ್ಕಳೇ, ಇವತ್ತು ನಾನು ಆಕ್ಚುಲಿ ಪರಿಸರ ದಿನಾಚರಣೆ ಇದೆ ಅಂತ ಗಿಡ ನಾಟಿ ಮಾಡಕ್ಕೆ ಅಂತ ಬಂದೆ ಮೇಡಮ್. ಗೊತ್ತಿತ್ತು ನೀವು ಬರ್ತೀರಾ ಅಂತ. ಬಟ್ ನನಗೆ ಇದೊಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನೀವು ಈಗ ನಮ್ಮ ತಾಲೂಕಿನಲ್ಲಿ ಸುಮಾರು ಶಾಲೆಗಳನ್ನ ಮುಚ್ಚೋ ಸ್ಥಿತಿಗೆ ಬಂದಿದೆ ಮೇಡಮ್, ಸರ್ಕಾರಿ ಶಾಲೆಗಳನ್ನ. ಯಾಕಂದ್ರೆ ಅದು ಖಾಸಗಿ ಶಾಲೆಗಳು, ಖಾಸಗಿ ಇವುಗಳ ಹತ್ರ ಹೋಗ್ತಾ ಇರೋದು, ಅಥವಾ ಪೇರೆಂಟ್ಸ್ ಅಲ್ಲಿ, ಪೋಷಕರಲ್ಲಿ ಏನೋ ಖಾಸಗಿ ಶಾಲೆಗಳು ಉತ್ತಮ ಶಿಕ್ಷಣ ಕೊಡುತ್ತೆ ಅನ್ನೋಂತ ಒಲವು ಏನು ಯಾವ್ದು ಇದಕ್ಕೆ ನಾವು ಅಡ್ಡಿಪಡ್ಸಕ್ ಆಗಲ್ಲ. ಯಾಕಂದ್ರೆ ಅವ್ರವ್ರ ಮನಸ್ಥಿತಿ ಹಂಗಿರತ್ತೆ. ಆದ್ರೆ ಏನಾಗುತ್ತೆ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ ಶಿಕ್ಷಣ ಇಲಾಖೆಗೆ ಸರ್ಕಾರ ನೀಡ್ತಾ ಇದ್ರು ಸಹ ಮಕ್ಕಳಲ್ಲಿ, ಪೋಷಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ನಾನು ಸಹ ಸರ್ಕಾರಿ ಶಾಲೆಯಲ್ಲಿ ಓದಿ ಬೆಳೆದಿರೋಂತಹ ಮಗುನೇ. ಆದ್ರಿಂದ ನನಗೆ ಸರ್ಕಾರಿ ಶಾಲೆ ಮೇಲೆ ತುಂಬಾ ಕಾಳಜಿ ಇದೆ. ನನ್ನ ಕೈಲಾದಷ್ಟು ನಾನು PDO ಆದಾಗಿಂದನೂ ಸರ್ಕಾರಿ ಶಾಲೆಗಳಿಗೆ ಅಂದ್ರೇನೆ ಒಂದ್ ಸ್ವಲ್ಪ ಉತ್ತಮವಾಗ ನನ್ನ ಕೈಲಾದಷ್ಟು ಸಹಾಯವನ್ನ ನಾನು ಮಾಡಿದ್ದೀನಿ. ನಮ್ಮ ಅಧಿಕಾರಾವಧಿಯಲ್ಲಿರ್ಬೋದು ಅಥವಾ ನಮ್ಮ ಅನುದಾನದಲ್ಲಿರ್ಬೋದು ಸರ್ಕಾರಿ ಶಾಲೆಗೆ ಬೇಕಾಗಿರುವಂತಹ ಅನುಕೂಲಗಳನ್ನ ನಾನು ಮಾಡ್ಕೊಟ್ಟಿದ್ದೀನಿ. ಆದ್ರಿಂದ ನಾನು ಪೋಷಕರಲ್ಲಿ ಮನವಿ ಮಾಡ್ಕೊಳ್ಳೋದೇನಂದ್ರೆ, ಸರ್ಕಾರಿ ಶಾಲೆಗಳಲ್ಲಿ ಒಂದು ಬಟ್ಟೆ ಕೊಡ್ತಾರೆ, ಬುಕ್ಸ್ ಕೊಡ್ತಾರೆ, ದಾನಿಗಳಿದ್ದಾರೆ, ಮತ್ತೆ ಅವ್ರಿಗೆ ಒಳ್ಳೆ ಶಿಕ್ಷಕರಿದ್ದಾರೆ. ಮೇನ್ ಆಗಿ ಉತ್ತಮವಾದಂತ ಶಿಕ್ಷಕರು ಇರ್ತಾರೆ. ಅದಂತ ಅನುಕೂಲವನ್ನ ಪಡ್ಕೊಳ್ಳೋದ್ರ ಮುಖಾಂತರ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ನನ್ನ ಇಷ್ಟ ಆಗಿದ್ದದು. ಅದರಿಂದ ಸರ್ಕಾರಿ ಶಾಲೆ ಮಕ್ಕಳಿಗೆ ನೀವು ಉತ್ತಮವಾದಂತ ಬುಕ್ಗಳನ್ನ ಮತ್ತೆ ಕಲಿಕಾ ಸಾಮಗ್ರಿಗಳನ್ನ, ನಾನು ಸುಮಾರು ಜನ ದಾನಿಗಳನ್ನ ನೋಡಿದೀನಿ ಮೇಡಮ್. ನಾನು ಸುನ್ವಾಡಿ ಪಂಚಾಯತಿಯಲ್ಲಿ ಕೂಡ ಮೊನ್ನೆ ಒಬ್ರು ಕೊಟ್ರು. ತುಂಬಾ ಖುಷಿ ಆಗುತ್ತೆ, ಮಕ್ಳಿಗೂ ಖುಷಿ ಆಗುತ್ತೆ, ಅವ್ರಿಗೊಂಥರ ಇನ್ಸ್ಪಿರೇಷನ್ ಸಿಗತ್ತೆ. ಆದ್ರಿಂದ ಪೋಷಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಸರ್ಕಾರಿ ಶಾಲೆ ಉಳಿಸೋದಿಕ್ಕೆ ಸಾಧ್ಯವಾದಷ್ಟು ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರಿಸ್ಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಾವು ಗ್ರಾಮ ಪಂಚಾಯತಿಯಲ್ಲಿ ಗಿಡ ನಾಟುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಮತ್ತು ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ. ತಾವೆಲ್ಲ ದಯಮಾಡಿ ಒಂದು ಗಿಡ ನಾಟಿ ಮಾಡಿ ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕಂತ ಬೇಡ್ಕೊಳ್ತಾ ಇದ್ದೀನಿ. ಇಷ್ಟೇಳ ಅವಕಾಶ ಮಾಡಿಕೊಟ್ಟೆ ಎಲ್ಲರಿಗೂ ನಮಸ್ಕಾರ.